ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಈ ಸೀರೆ ಕುಚ್ಚನ್ನ ಯಾವ ರೀತಿ ಕಟ್ಟೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ 2 ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ, ಹಾಗೆ ಜರಿ ಥ್ರೆಡ್ನ ತೊಗೊಂಡಿದ್ದೀನಿ. 2 ರೀತಿ ಬೀಡ್ಸ್ನ ತೊಗೊಂಡಿದ್ದೀನಿ, ಒಂದು ರೌಂಡ್ ಬೀಟು, ಒಂದು ಫ್ಲವರ್ ಬೀಟು. ಹಾಗೆ ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ, ಒಂದು ಸೀಸರ್ನ ತೊಗೊಂಡಿದ್ದೀನಿ. ಯಾವ ರೀತಿ ಡಿಸೈನ್ ಹಾಕೋದು ಅಂತ ನೋಡೋಣ ಬನ್ನಿ. ಸೀರೆದು ಪಲ್ಲುದು ರೈಟ್ ಸೈಡ್ ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ 9 ಎಳೆ ದಾರನ ತೊಗೊಂಡಿದ್ದೀನಿ. ಇದು ಸೀರೆ ಬಾರ್ಡ್ರು ಗ್ರೀನ್ ಕಲರ್ ಇರೋದ್ರಿಂದ ಅದು ಕಾಂಟ್ರಾಸ್ಟ್, ಒಳಗಡೆ ಸೀರೆ ಬ್ರೌನ್ ಕಲರ್ ಇರೋದ್ರಿಂದ ನಾನು ಬ್ರೌನ್ ಕಲರಿಂದ ಬೇಸ್ ಲೈನ್ನ ವರ್ಕ್ ಮಾಡ್ಕೋತಾ ಇದ್ದೀನಿ. ಈಗ ಮೊದಲು ಈ ರೀತಿ ದಾರನ ಇಟ್ಕೊಂಡ್ಬಿಟ್ಟು ನೀಡಲ್ನ ಹಾಕಿ ಫಸ್ಟಿಗೆ ಒಂದು ಸತಿ ಲಾಕ್ನ ಮಾಡಬೇಕು ಟೈಟಾಗಿ. ಲಾಕ್ನ ಮಾಡಿದ ನಂತರ ಅದ್ರ ಪಕ್ಕದಲ್ಲೇ ನಾವು ಇನ್ನೊಂದು ಸತಿ ಲಾಕ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ಅದ್ರ ಪಕ್ಕದಲ್ಲೇ ಇನ್ನೊಂದು ಸತಿ ಲಾಕ್ ಮಾಡಿಕೊಂಡ್ರೆ ಸೇಫ್ಟಿ ಆಗಿರುತ್ತೆ, ಕುಚ್ಚು ಬಿಚ್ಚೋಗಲ್ಲ ಅಂತ. ಲಾಕ್ ಮಾಡಿಕೊಂಡು ನಾವೀಗ ಇಲ್ಲಿ 4 ಚೈನನ್ನು ಹಾಕ್ಕೋಬೇಕು. ಮೊದಲಿಗೆ 1 ಚೈನ್, 2, 3 ಆ್ಯಂಡ್ 4 ಚೈನನ್ನು ಹಾಕಿ ನೋಡಿಕೊಂಡು ಸೀರೆಗೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡ್ಬಿಟ್ಟು ನೀಟಾಗಿ ಲಾಕ್ ಮಾಡ್ಕೋಬೇಕು. ಒಂದು ಸತಿ ಈ ರೀತಿ ಲಾಕ್ ಮಾಡಿಕೊಂಡು ನಂತರ ಇಲ್ಲಿ ನಾನು ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ ಬೇಸ್ ಲೈನ್ಗೆ. ಫಸ್ಟು ಇದರಲ್ಲಿ 2 ಲೈನನ್ನು ವರ್ಕ್ ಮಾಡಿಕೊಂಡು ಆಮೇಲೆ ಕ್ರೋಶೆ ಕಟ್ಕೋಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಫಸ್ಟು ಬೇಸ್ ಲೈನ್ಗೆ ಈ ರೀತಿ ಫ್ಲವರ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಹಾಕಿಬಿಟ್ಟು ಬೀಡನ್ನ ನಾನೀಗ ಲಾಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸೂಜನ್ ಮೇಲೆ ಒಂದು ಸತಿ ದಾರ ತೊಗೋಬೇಕು. ದಾರ ತೊಗೊಂಡ್ಬಿಟ್ಟು ಬೀಡ್ ಮೇಲೆ ಏನು ರೌಂಡ್ ಗ್ಯಾಪ್ ಇರುತ್ತಲ್ಲ ಅದರಿಂದ ಎಳೆದ್ರೆ ಬೀಡು ಲಾಕ್ ಆಗುತ್ತೆ. ಬೀಡ್ ಲಾಕ್ ಆದ ನಂತರ ಸ್ಟ್ರೈಟಾಗಿ ಇಟ್ಕೊಂಡು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಸೀರೆಗೆ ನೀಟಾಗಿ, ತುಂಬ ಟೈಟಾಗಿ ಮಾಡ್ಕೋಬೇಡಿ, ಲೂಸಾಗೂ ಮಾಡ್ಕೋಬೇಡಿ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಬಿಟ್ಟು ಮತ್ತೆ ನಾನಿಲ್ಲಿ 4 ಚೈನನ್ನು ಹಾಕೋತಾ ಇದ್ದೀನಿ. 1 ಚೈನ್, 2 ಚೈನ್, 3 ಚೈನ್ ಆ್ಯಂಡ್ 4 ಚೈನ್. 4 ಚೈನನ್ನು ಹಾಕೊಂಡ್ಬಿಟ್ಟು ಮತ್ತೆ ಸೀರೆಗೆ ನೋಡಿಕೊಂಡು ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಕೊಂಡು ಮತ್ತೆ ನಾವು ಇದನ್ನು ಲಾಕ್ ಮಾಡ್ಕೋಬೇಕು. ತುಂಬ ಈಸಿಯಾಗಿದೆ ಡಿಸೈನು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ರೀತಿ ಮತ್ತೆ ದಾರನ ಒಳಗಡೆ ಎಳೆದ್ಬಿಟ್ಟು ಮತ್ತೆ ಬೀಡನ್ನ ಹಾಕೋಬೇಕು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನಾನು ಈ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಈ ರೀತಿ ಬೀಡನ್ನ ಹಾಕ್ಕೊಂಡು ಮತ್ತು ಬೀಡನ್ನ ಲಾಕ್ ಮಾಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೆ ನಾವು ಲಾಕ್ನ ಮಾಡ್ಕೋಬೇಕು. ಈ ರೀತಿ ಲಾಕ್ನ ಮಾಡಬೇಕು. ನಂತರ ಮತ್ತೆ ನಾವು 4 ಚೈನನ್ನು ಹಾಕೋಬೇಕು. ಬೇಸ್ ಲೈನನ್ನು ಇದೇ ರೀತಿ ಹಾಕೋದು. 4 ಚೈನ್ ಹಾಕೋದು, ಮತ್ತೆ 1 ಬೀಡು, 4 ಚೈನು, ಮತ್ತೆ ಬೀಡು. ಇದೇ ರೀತಿ ಬೇಸ್ ಲೈನನ್ನು ನಾವು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಬೇಸ್ ಲೈನನ್ನು ಹಾಕೋಬೇಕು. ಈಗ ಇದ್ರ ಮೇಲೆ ನಾವು ಇನ್ನೊಂದು ಸತಿ ವರ್ಕ್ ಮಾಡ್ಕೋಬೇಕು. ಇನ್ನೊಂದು ಲೈನ ವರ್ಕ್ ಮಾಡಿಕೊಂಡು ಆಮೇಲೆ ಕ್ರೋಶನ ಕಟ್ಟಬೇಕು. ಅದು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಈಗ ನಾವು ಮತ್ತೆ ಅದೇ 9 ಎಳೆ ದಾರನ ತೊಗೊಂಡು ಇಲ್ಲಿ ನಾವು ಫಸ್ಟಿಗೆ ಎಲ್ಲಿ ಲಾಕ್ ಮಾಡಿರ್ತೀವಲ್ಲ ಅಲ್ಲೇ ನಾವು ನೀಟಾಗಿ ಮತ್ತೊಂದು ಸತಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ ನಂತರ ಮತ್ತೆ ನಾವಿಲ್ಲಿ 4 ಚೈನನ್ನು ಹಾಕೋಬೇಕು. ನೋಡ್ಕೊಳ್ಳಿ, 4 ಜಾಸ್ತಿ ಆದರೆ 3 ಚೈನ್ ಕೂಡ ಹಾಕೋಬೋದು, ಆದರೆ 4 ಚೈನ್ ಹಾಕ್ಕೊಂಡ್ರೆ ಬೆಟರು. ಈಗ ಇಲ್ಲಿ 2 ಸತಿ ಲಾಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಲಾಕ್ ಮಾಡಿಕೊಂಡು ಮತ್ತೆ ಇಲ್ಲಿ ನಾವು 4 ಚೈನನ್ನು ಹಾಕೋತಾ ಇದ್ದೀನಿ. 1 ಚೈನ್, 2 ಚೈನ್, 3 ಚೈನ್ ಆ್ಯಂಡ್ 4 ಚೈನ್. 4 ಚೈನನ್ನು ಹಾಕ್ಕೊಳ್ಳಿ. ಇಲ್ಲ ನಿಮಗೆ ಇದು ಸ್ವಲ್ಪ ಲೂಸ್ ಅನ್ನಿಸ್ತಾ ಅಂದರೆ ನೀವು 3 ಚೈನ್ ಕೂಡ ಹಾಕೋಬೋದು, ನೋಡ್ಕೊಂಡು ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಬೀಡ್ ಪಕ್ಕದಲ್ಲಿ ಏನು ಲಾಕ್ ಮಾಡಿರ್ತೀವಲ್ಲ ಆ ಗ್ಯಾಪಲ್ಲಿ ನಾವು ಇನ್ನೊಂದು ಸತಿ ಈ ದಾರನ ಹಾಕಿ ನೀಟಾಗಿ ಲಾಕ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಈಗ ನಾವು ಏನು ರೌಂಡ್ ಬೀಡ್ಸ್ ತೊಗೊಂಡಿದ್ನಲ್ಲ ಆ ರೌಂಡ್ ಬೀಡ್ಸ್ನ ಹಾಕ್ತಾ ಹೋಗಬೇಕು.
ಈಗ ರೌಂಡ್ ಬೀಡ್ಸ್ನ ಹಾಕ್ತಾ ಹೋಗಬೇಕು. ಇಲ್ಲಿ ನೋಡಿ ಈ ರೀತಿ ರೌಂಡ್ ಬೀಡ್ಸ್ ಚಿಕ್ಕದು ತೊಗೊಂಡಿದ್ದೀನಿ. ರೌಂಡ್ ಬೀಡನ್ನ ಹಾಕಿ ಇದನ್ನು ಬೀಡ್ ಲಾಕ್ ಮಾಡ್ಕೋಬೇಕು, ಇಲ್ಲಾಂದರೆ ಬಿಚ್ಕೊಳ್ಳುತ್ತೆ. ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ದಾರಾನ ಹೊರಗಡೆ ತೆಗೆದು ಮತ್ತೆ ಇದೇ ರೀತಿ ರೌಂಡ್ ಬೀಡನ್ನ ಹಾಕಿ ಈ ರೀತಿ ಮತ್ತೆ ನಾವು ರೌಂಡ್ ಬೀಡನ್ನ ಹಾಕಬೇಕು. ಮೀಡಿಯಮ್ ಸೈಜ್ ತೊಗೊಳ್ಳಿ ಬೀಡು, ರೌಂಡ್ ಬೀಡು. ತುಂಬ ದೊಡ್ಡದು ತೊಗೋಬೇಡಿ, ತುಂಬ ಚಿಕ್ಕದು ತೊಗೋಬೇಡಿ, ಮೀಡಿಯಮ್ ಸೈಜ್ ಇರೋದನ್ನು ತೊಗೊಂಡ್ಬಿಡಿ. ಈ ರೀತಿ ಮತ್ತೆ ರೌಂಡ್ ಬೀಡ್ಸ್ನ ಹಾಕಿ ಮತ್ತೆ ನಾವು ಬೀಡನ್ನ ಲಾಕ್ ಮಾಡ್ಕೋಬೇಕು. ಮತ್ತು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಅದೇ ರೀತಿ ನಾನಿಲ್ಲಿ ಒಟ್ಟು 5 ಬೀಡ್ಸ್ನ ಹಾಕ್ತೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಅದೇನು ಫ್ಲವರ್ ಬೀಡ್ಸ್ ಹಾಕ್ಕೊಂಡಿರ್ತೀವಲ್ಲ ಆ ಫ್ಲವರ್ ಬೀಡ್ಸ್ ಸುತ್ತಲೂ ಕವರ್ ಆಗಬೇಕು. ನೀವು ಯಾವುದಾದ್ರೂ ಬೇರೆ ರೌಂಡ್ ಬೀಡ್ ಯೂಸ್ ಮಾಡಿದ್ರಿ ಅಂದರೆ ಅಲ್ಲಿ 4 ಬೀಡ್ಗೆ ಕರೆಕ್ಟ್ ಆಗುತ್ತೆ. ಇಲ್ಲಿ ನಾನು ಫ್ಲವರ್ ಬೀಡನ್ನ ಯೂಸ್ ಮಾಡಿದ್ದೀನಿ. ಇಲ್ಲಿ ನನಗೆ ಮಿನಿಮಮ್ ಅಂದರೂ 5 ಮುತ್ತಾದರೂ ಬೇಕಾಗುತ್ತೆ. ನಾನಿಲ್ಲಿ 5 ಹಾಕೋತಾ ಇದ್ದೀನಿ. ಈ ರೀತಿ ಮತ್ತೆ ಲಾಕ್ ಮಾಡ್ಕೊಳ್ಳಿ. ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು. ಕೆಲವ್ರದ್ದು ಮುತ್ತು ಸಣ್ಣದು ತೊಗೊಂಡಿದ್ರೆ 6 ತನಕ ಬೇಕಾಗುತ್ತೆ ಅದು ಕವರ್ ಆಗೋಕ್ಕೆ. ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ನಾನು 5ನೇ ಮುತ್ತನ್ನ ಹಾಕ್ತಾಯಿದ್ದೀನಿ. ಮತ್ತು ದಾರಾನ ಹೊರಗಡೆ ತೆಗೆದು ಮತ್ತೆ ನಾನು ರೌಂಡ್ ಬೀಡನ್ನ ಹಾಕ್ತಾಯಿದ್ದೀನಿ. ರೌಂಡ್ ಬೀಡನ್ನ ನೋಡಿ ಈ ರೀತಿ ಎಳ್ಕೊಂಡ್ಬಿಟ್ಟು ರೌಂಡ್ ಬೀಡನ್ನ ಹಾಕಿ ಬೀಡನ್ನ ಮತ್ತೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿಕೊಂಡು ಈಗ ನೋಡ್ಕೊಳ್ಳಿ ಆ ಬೀಡ್ ಸುತ್ತಲೂ ಕವರ್ ಆಗಬೇಕು. ಇದೇನು ರೌಂಡ್ ಬೀಡ್ಸ್ ಹಾಕ್ಕೊಂಡಿರ್ತೀವಲ್ಲ ಅದು ಬೀಡ್ ಸುತ್ತ ಕವರ್ ಆಗಬೇಕು. ಅಷ್ಟಾದರೆ ಸಾಕಾಗುತ್ತೆ. ಸ್ವಲ್ಪ ಮುತ್ತು ಕಮ್ಮಿ ಹಾಕಿದ್ರೆ ಏನಾಗುತ್ತೆ, ಫ್ಲವರ್ ಬೀಡ್ ಮೇಲೆ ರೌಂಡ್ ಬೀಡು ಬೀಳೋದ್ರಿಂದ ಅಷ್ಟು ಲುಕ್ ಚೆನ್ನಾಗಿ ಬರಲ್ಲ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ನಂತರ ಈಗ ಇನ್ನೊಂದು ಕಡೆ ಈ ಕಡೆ ಲಾಕ್ ಮಾಡಿದ್ವಲ್ಲ ಬೇಸ್ ಲೈನು, ಅದೇ ಲಾಕ್ ಮೇಲೆ ಮತ್ತೊಂದು ಸತಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಈ ರೀತಿ ಕಾಣುತ್ತೆ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡಿಕೊಂಡು ಮತ್ತೆ ನಾವು ಸೇಮ್ ಪ್ರೊಸೆಸ್ನ ಕಂಟಿನ್ಯೂ ಮಾಡೋದು. ಮತ್ತೆ 4 ಚೈನ್ನ ಹಾಕ್ಕೊಳ್ಳೋದು. 1 ಚೈನ್, 2 ಚೈನ್, 3 ಚೈನ್ ಆ್ಯಂಡ್ 4 ಚೈನ್. ನೋಡ್ಕೊಳ್ಳಿ 4 ಚೈನ್ ಭಾಳ ಅನಿಸಿದ್ರೆ ಮತ್ತೆ ತೆಗೆದ್ಬಿಡಿ. 3 ಚೈನನ್ನು ಮಾತ್ರ ಹಾಕ್ಕೊಳ್ಳಿ. ಯಾಕಂದರೆ ಈ ಕಡೆ ಮತ್ತೆ ಲಾಕ್ ಮಾಡಿರ್ತೀವಲ್ಲ ಸ್ಪೇಸ್ ಸ್ವಲ್ಪ ಹೋಗಿರುತ್ತೆ. ಈ ರೀತಿ ಲಾಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನೀಟಾಗಿ ಇಲ್ಲಿ ಬೇಸ್ ಲೈನಿಗೆ ಏನಿತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಮತ್ತೆ ಲಾಕ್ ಮಾಡ್ಕೊಳ್ಳೋದು. ಮತ್ತು ಸೇಮ್ ಪ್ರೊಸೀಜರ್ ಮತ್ತೆ ಒಂದೊಂದು ಬೀಡನ್ನ ಹಾಕ್ತಾ ಮತ್ತೆ ಬೀಡ್ ಲಾಕ್ ಮಾಡ್ಕೊತಾ ಹೋಗಬೇಕು. ನೋಡಿ ಈ ರೀತಿಯಾಗಿ ಫೈನಲ್ ಆಗಿ ಈ ರೀತಿಯಾಗಿ ಕಾಣುತ್ತೆ ಡಿಸೈನು. ಈಗ ಇಲ್ಲೇನು ಗ್ಯಾಪ್ ಇಟ್ಟಿದ್ದೀವಲ್ಲ ಆ ಗ್ಯಾಪಲ್ಲಿ ನಾವು ಕ್ರೋಶೆಟ್ಸ್ನ ಕಟ್ಕೋಬೇಕು. ನಾನಿಲ್ಲಿ ಬ್ರೌನ್ ಮತ್ತು ಗ್ರೀನ್ ಕಲರ್ನ ಕಟ್ಕೋತಾ ಇದ್ದೀನಿ. ಈ ರೀತಿ ನಾನು 100 ಎಳೆ ದಾರ ಮಾಡ್ಕೊಂಡಿದ್ದೀನಿ. ಅದು ಫೋಲ್ಡ್ ಮಾಡಿದ ಕೂಡಲೇ 200 ಎಳೆ ದಾರ ಆಗುತ್ತೆ. ಈ ರೀತಿ ಗ್ಯಾಪಲ್ಲಿ ದಾರನ ಹಾಕಿ ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಲ್ಲಿ ನೀವು ಇದನ್ನು ಕಟ್ಕೊತಾ ಹೋಗಬೇಕು. ತುಂಬ ಉದ್ದನೂ ಬೇಡ ಅನಿಸುತ್ತೆ, ಮೀಡಿಯಮ್ ಸೈಜಲ್ಲಿ ಕಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ರೀತಿ ಜರಿ ಥ್ರೆಡ್ನ ಒಂದು ನಾರ್ಮಲ್ ನೀಡಲ್ಗೆ ಹಾಕ್ಕೊಂಡಿದ್ದೀನಿ. ಜರಿ ಥ್ರೆಡ್ನ ಈ ರೀತಿ ಕಂಪ್ಲೀಟಾಗಿ ಟೈಟಾಗಿ ಸುತ್ಕೋಬೇಕು. ಈ ರೀತಿ ಕಂಪ್ಲೀಟಾಗಿ ಸುತ್ಕೊಂಡು ನಂತರ ಇಲ್ಲಿ ಸುತ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆಯಿಂದ ಸೂಜಿನ ಹಾಕಿ ಎಳ್ಕೊಂಡ್ರೆ ಟೈಟಾಗಿ ಕೂಡುತ್ತೆ. ಈ ರೀತಿ ಇಲ್ಲಿ ಮೇಲ್ಗಡೆಯಿಂದ ಹಾಕಿ ಹಿಂಗೆ ಎಳ್ಕೊಂಡ್ರೆ ಈಗ ಟೈಟಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ನೋಡಿಕೊಂಡು ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಲ್ಲಿ ನೀವು ದಾರನ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಹಿಡ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಜರಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ನಂತರ ಇದು ಏನು ಗ್ರೀನ್ ಕಲರ್ ಇದೆಯಲ್ಲ ಈ ದಾರನ ನೀವು ಲೆಂತ್ ನೋಡಿಕೊಂಡು ಉದ್ದ ಬೇಕು ಅಂದರೆ ಉದ್ದ, ಗಿಡ್ಡ ಬೇಕು ಅಂದರೆ ಗಿಡ್ಡ ಆ ರೀತಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈ ರೀತಿ ಆಗುತ್ತೆ. ನಾನಿಲ್ಲಿ ಒಂದು ಬ್ರೌನು ಒಂದು ಗ್ರೀನ್ ಈ ರೀತಿ ಅಲ್ಟರ್ನೇಟ್ ಕಲರ್ಸ್ನ ಕಟ್ಕೊಂಡು ಹೋಗ್ತಾ ಇದ್ದೀನಿ. ಫೈನಲ್ ಆಗಿ ಡಿಸೈನು ಈ ರೀತಿಯಾಗಿ ಕಾಣುತ್ತೆ.
ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಚಾನಲ್ನ. ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.